ರಾಜ್ಯ ಸರ್ಕಾರವು 3 ಎಕರೆಗಿಂತ ಕಡಿಮೆ ಅರಣ್ಯ ಭೂಮಿಯ ತೆರವಿಗೆ ನಿರ್ಬಂಧಿಸಿ ಆದೇಶಿಸಿದ ಆದೇಶಕ್ಕೆ ಕೇಂದ್ರ ಸರ್ಕಾರದ ಪರವಾನಗಿ ಇಲ್ಲದೇ ಇರುವುದರಿಂದ ರದ್ದುಪಡಿಸಬೇಕೆಂಬ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಹೋರಾಟಗಾರರ ವೇದಿಕೆಯು ಅರಣ್ಯವಾಸಿಗಳ ಪರವಾಗಿ ಕಾನೂನಾತ್ಮಕ ಹೋರಾಟಕ್ಕೆ ನಿರ್ಧರಿಸಲಾಗಿದೆ ಎಂದು ಹೋರಾಟಗಾರರ ವೇದಿಕೆ ತಿಳಿಸಿದೆ. ರಾಜ್ಯ ಸರ್ಕಾರವು 3 ಎಕರೆಗಿಂತ ಕಡಿಮೆ ಅರಣ್ಯ ಭೂಮಿಯನ್ನು ತೆರವಿಗೆ ನಿರ್ಬಂಧಿಸಿ ಆದೇಶಿಸಿದ ಆದೇಶಕ್ಕೆ ಕೇಂದ್ರ ಸರ್ಕಾರದ ಪರವಾನಗಿ ಇಲ್ಲದೇ ಇರುವುದರಿಂದ ರದ್ದುಪಡಿಸಬೇಕೆಂಬ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಹೋರಾಟಗಾರರ ವೇದಿಕೆಯು ಅರಣ್ಯವಾಸಿಗಳ ಪರವಾಗಿ ಕಾನೂನಾತ್ಮಕ ಹೋರಾಟಕ್ಕೆ ನಿರ್ಧರಿಸಲಾಗಿದೆ ಎಂದು ಹೋರಾಟಗಾರರ ವೇದಿಕೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅಧ್ಯಕ್ಷತೆಯಲ್ಲಿ ಇಂದು ಕುಮಟಾ ತಾಲೂಕಿನ ಮಾಸ್ತಿಕಟ್ಟ ದೇವಸ್ಥಾನದ ಸಭಾಂಗಣದಲ್ಲಿ ಜರುಗಿದ ತಾಲೂಕಾ ಮಟ್ಟದ ಅರಣ್ಯವಾಸಿಗಳ ಸಭೆಯಲ್ಲಿ ನಿರ್ಣಯಿಸಲಾಯಿತು ಎಂದು ತಿಳಿಸಲಾಗಿದೆ. ವಾಸ್ತವ್ಯ ಮತ್ತು ಸಾಗುವಳಿಗಾಗಿ 3 ಎಕರೆಗಿಂತ ಕಡಿಮೆ ಇರುವ ಅರಣ್ಯ ಒತ್ತುದಾರರಿಗಾಗಿ ಸಾಗುವಳಿ ಭದ್ರತೆ ಕೊಡುವ ಉದ್ದೇಶದಿಂದ ರಾಜ್ಯ ಸರ್ಕಾರವು 3 ಎಕರೆಗಿಂತ ಕಡಿಮೆ ಇರುವ ಒತ್ತುದಾರರನ್ನು ಮುಂದಿನ ಸೂಚನೆಯವರೆಗೆ ಒಕ್ಕಲೆಬ್ಬಿಸಬಾರದೆಂಬುದಾಗಿ ಸರ್ಕಾರದ ಸುತ್ತೋಲೆ ಮೂಲಕ ಆದೇಶ ನೀಡಿತ್ತು. ಆದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲೆಯಾಗಿರುವುದರಿಂದ ಕೇಂದ್ರ ಸರ್ಕಾರದ ಪರವಾನಗಿ ಇಲ್ಲದೆ ಮಾಡಿದಂತಹ ರಾಜ್ಯ ಸರ್ಕಾರದ ಆದೇಶದ ಕಾನೂನು ಮೌಲ್ಯತೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಿರುವುದರಿಂದ ಅರಣ್ಯವಾಸಿಗಳ ಪರವಾಗಿ ಕಾನೂನು ಹೋರಾಟಕ್ಕೆ ಕಾರ್ಯಪ್ರವೃತ್ತರಾಗಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ಹೋರಾಟಗಾರರ ವೇದಿಕೆಯು ಮುರುಡೇಶ್ವರದಿಂದ ಕಾರವಾರದವರೆಗೆ ಅರಣ್ಯ ಹಕ್ಕು ಕಾಯ್ದೆ ಜಾಗೃತಿ ಪಾದಯಾತ್ರೆ ಸಂಘಟಿಸುವ ಹಿನ್ನೆಲೆಯಲ್ಲಿ ಅಂದಿನ ಸರ್ಕಾರದ ಸಭಾಧ್ಯಕ್ಷರಾದ ಕಾಗೋಡು ತಿಮ್ಮಪ್ಪ ಅವರ ವಿಶೇಷ ಆಸಕ್ತಿಯಿಂದ ಅರಣ್ಯವಾಸಿಗಳ ಪರ 3 ಎಕರೆ ಸಾಗುವಳಿ ಕ್ಷೇತ್ರದಿಂದ ಒಕ್ಕಲೆಬ್ಬಿಸದಂತೆ ವಿಧಾನಸಭೆಯಲ್ಲಿ ನಿರ್ಣಯಿಸಿ ಸಚಿವ ಸಂಪುಟದ ಉಪಸಮಿತಿಯ ತೀರ್ಮಾನದಂತೆ ಅರಣ್ಯವಾಸಿಗಳ ಪರ ತೆಗೆದುಕೊಂಡ ನಿರ್ಣಯದ ಆದೇಶಕ್ಕೆ ಇಂದು ಕಾನೂನಿನ ಮೌಲ್ಯತೆ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸುತ್ತಿರುವುದು ವಿಷಾದಕರವೆಂದು ತಾಲೂಕಾಧ್ಯಕ್ಷ ಮಂಜುನಾಥ್ ಮರಾಠಿ ನಾಗೂರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಭೆಯಲ್ಲಿ ಸಂಚಾಲಕ ಮಹೇಶ್ ನಾಯ್ಕ ಕಾನಕ್ಕಿ ಮಾತನಾಡುತ್ತಾ ಅರಣ್ಯ ಭೂಮಿ ಹಕ್ಕಿಗೆ ಕಾನೂನಾತ್ಮಕ ಹೋರಾಟ ಅನಿವಾರ್ಯ. ಭೂಮಿ ಹಕ್ಕಿಗಾಗಿ ಅರಣ್ಯವಾಸಿಗಳು ಕಾನೂನು ಜ್ಞಾನ ವೃದ್ಧಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ಸಂಚಾಲಕರಾದ ಮಹೇಂದ್ರ ನಾಯ್ಕ ಕತಗಾಲ್, ಸೀತಾರಾಮ್ ನಾಯ್ಕ ಬೊಗ್ರಿಬೈಲ್, ಜಗದೀಶ್ ಹರಿಕಾಂತ, ಶಶಿಕೋಟೆ, ಗಜಾನನ್ ತಿಮ್ಮ ಪಟಗಾರ್ ಹೆಗಡೆ ಮಾತನಾಡಿದರು. ಗಣಪತಿ ಮರಾಠಿ, ಯೋಗೇಶ್ ಗೌಡ, ಶಂಕರ ಗೌಡ ಕಂದಬಳ್ಳಿ, ಮುಜಾಪುರ ಸಂತೆಗುಳಿ, ಯಾಕೂಬ್ ಸಾಬ್ ಬೆಟ್ಕುಳಿ, ಕೃಷ್ಣ ಮುಕ್ರಿ ವನ್ನಳ್ಳಿ, ಸುನೀಲ್ ಹರಿಕಂತ್ರ ಕಿಮಾನಿ, ಶಾಂತಿ ಮುಕ್ರಿ ಬೆಳ್ಳಂಗಿ, ಜಗದೀಶ್ ನಾಯ್ಕ ಹೆಬ್ಬೈಲ, ರಾಜು ಗೌಡ ಕತಗಾಲ್, ಕೆಜೆ ಕುರಿಯಾನ್, ಸೊಪ್ಪಿನ ಹೊಸಳ್ಳಿ, ಸಾರಂಬೆ ಬೆಟ್ಕುಳಿ, ಜ್ಯೋತಿ ಅಂಬಿಗಾ ಲುಕೇರಿ, ವೆಂಕಟರಮಣ ಪಟಗಾರ್, ಮಾಸೂರ್ ಕ್ರಾಸ್ ಮುಂತಾದವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ನಮಗೆ ಕಾನೂನು ಹಿಡಿತಾ ಇದೆ. ನಾವು ಮುರುಡೇಶ್ವರದಿಂದ ಕಾರವಾರವರೆಗೆ ಬೃಹತ್ ಪ್ರಮಾಣದ ಪಾದಯಾತ್ರೆ ಮಾಡ್ತೀವಿ. ಆ ಪಾದಯಾತ್ರೆ ಪ್ರತಿಫಲವಾಗಿ ಒಂದು ಸರ್ಕಾರದಲ್ಲಿ ಸ್ಪೀಕರ್ ಆಗಿರುವಂತಹ ಸಭಾಧ್ಯಕ್ಷರಾದ ಕಾಗೋಡು ತಿಮ್ಮಪ್ಪರ ಆಶೀರ್ವಾದದಿಂದ ಇವತ್ತು 3 ಎಕರೆವರೆಗೆ ಇವರನ್ನು ಹೊರಗಾಕುವುದಿಲ್ಲ, ಈಟೆಸ್ಟ್ ಮಾಡಬೇಕು ಅಂತ ತೀರ್ಮಾನವಾಯಿತು. ಇದು ಬಹಳ ದೊಡ್ಡ ಭದ್ರತೆಯಾಗಿತ್ತು. ಸರ್ಕಾರ ಕಾರ್ಯನಿರ್ವಹಿಸುವುದರಿಗೆ 3 ಎಕರೆವರೆಗೆ ನಾವು ಹೊರಗಾಕುವುದಿಲ್ಲ ಅನ್ನುವುದನ್ನ ಸರ್ಕಾರ ಆದೇಶ ಮಾಡಿತ್ತು. ಆದರೆ ಈಗಾಗಲೇ ಸ್ನೇಹಿತರು ಹೇಳಿದಾಗೆ 2 ತಿಂಗಳ ಹಿಂದೆ ಕರ್ನಾಟಕ ಹೈಕೋರ್ಟ್ ನಲ್ಲಿ ಇವತ್ತು ಅರ್ಜಿಯನ್ನು ದಾಖಲು ಮಾಡಿ 3 ಎಕರೆಯವರೆಗೆ ಏನು ಹೊರಗಾಕಬಾರದು ಅಂತ ಇತ್ತಲ್ಲ, ಇದು ಕೇಂದ್ರ ಸರ್ಕಾರದ ಪರವಾನಗಿ ಇಲ್ಲದೆ ಮಾಡಿರುವಂತಹ ಆದೇಶವನ್ನು ರದ್ದು ಮಾಡಬೇಕು ಅಂತೇಳಿ ಅರ್ಜಿಯನ್ನು ದಾಖಲು ಮಾಡಿದ್ದಾರೆ. ಹಾಗಾಗಿ ನಾವು ಕಾನೂನಾತ್ಮಕವಾಗೂ ಸಹಿತ ಹೋರಾಟ ಮಾಡಬೇಕಂತ ಹೇಳಿ ಇವತ್ತು ತೀರ್ಮಾನವನ್ನು ಮಾಡಿ ಕರ್ನಾಟಕ ಹೈಕೋರ್ಟ್ ನಲ್ಲಿ ಏನು 3 ಎಕರೆವರೆಗೆ ಅಂತ ಕಡಿಮೆ ಇರುವುದನ್ನ ಹೊರಗಾಕಬೇಕು ಅನ್ನುವ ಆದೇಶಕ್ಕೆ ರದ್ದಿಗೆ ಕೇಳಿದರೆ ಅಲ್ಲಿ ನಾನು ಸಹಿತ ನಿಮ್ಮೆಲ್ಲರ ಪರವಾಗಿ ಹೈಕೋರ್ಟ್ ನಲ್ಲಿ ಪಾರ್ಟಿಯಾಗಿ ಸೇರಿ ಅರಣ್ಯವಾಸಿಗಳ ಪರವಾಗಿ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಅರ್ಜಿದಾರರು ರಾಜ್ಯದಲ್ಲಿ ಕಾನೂನು ಬಾಹಿರ ಅರಣ್ಯ ಒತ್ತುವರಿ ಒಕ್ಕಲೆಬ್ಬಿಸುವುದು, ಅನಧಿಕೃತ ಒತ್ತುದಾರರ ಮೇಲೆ ಕ್ರಮ ಜರುಗಿಸುವುದು, ಅರಣ್ಯ ರಕ್ಷಣೆ ಮತ್ತು ಸಂರಕ್ಷಣೆಗೆ ಈ ಹಿಂದೆ ಸುಪ್ರೀಂ ಕೋರ್ಟ್ ನೀಡಿದ ಆದೇಶವನ್ನು ಜಾರಿಗೆ ತರುವಂತೆ ರಾಜ್ಯ ಸರ್ಕಾರಕ್ಕೆ ಆದೇಶಿಸಲು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಾಗಿರುತ್ತದೆ. ಈಗಾಗಲೇ ಕೇಂದ್ರ ಸರ್ಕಾರದ ಪರವಾನಗಿ ಮಂಜೂರು ಇಲ್ಲದೆ ಅರಣ್ಯ ಭೂಮಿ ಅರಣ್ಯೇತರ ಚಟುವಟಿಕೆಗಳಿಗೆ ಉಪಯೋಗಿಸಬಾರದು ಹಾಗೂ ಅನಧಿಕೃತ ಅತಿಕ್ರಮಣದಾರರನ್ನು ಒಕ್ಕಲೆಬ್ಬಿಸಲು ವಿಶೇಷ ತಂಡ ರಚಿಸಿ 1 ವರ್ಷದಲ್ಲಿ ಕ್ರಮ ಜರುಗಿಸುವ ಆದೇಶ ಸುಪ್ರೀಂ ಕೋರ್ಟ್ನಿಂದ ಇರುವುದರಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಿಂದ ಅರಣ್ಯ ಅತಿಕ್ರಮಣದಾರರಿಗೆ ಆತಂಕ ಉಂಟಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.